ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ? 18 ವರ್ಷ ಪೂರ್ಣಗೊಂಡಿದ್ರೆ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದೀರಾ? ಮತದಾನದ ಹಕ್ಕು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2028ರ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಶಿಡ್ಲಘಟ್ಟದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಬೃಹತ್ ಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ನಡೆಯಿತು. ತಹಸೀಲ್ದಾರ್ ಗಗನ ಸಿಂಧು, ಮತದಾರರ ನೋಂದಣಾಧಿಕಾರಿ ಎಸ್ಎಸ್ ಅಬೀದ್, ಇಒ ಹೇಮಾವತಿ ಆರ್, ನಗರಸಭೆ ಪೌರಾಯುಕ್ತೆ ಅಮೃತ ಜಿ ಹಾಗೂ ಸಿಡಿಪಿಒ ವಿದ್ಯಾವಸ್ತ್ರದ ಜಾಥಾಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಜಾಥಾ ನೆಹರು ಕ್ರೀಡಾಂಗಣ ತಲುಪಿತು. ಮತದಾನದ ಮಹತ್ವ ಸಾರುವ ಘೋಷಣೆಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಶಿಡ್ಲಘಟ್ಟ ತಾಲೂಕಲ್ಲಿ ಸ್ವೀಪ್ ಆಕ್ಟಿವಿಟಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ERO, AROs ಮತ್ತೆಲ್ಲ ನೋಡಲ್ ಆಫೀಸರ್ ಸಮ್ಮುಖದಲ್ಲಿ ಸ್ವೀಪ್ ಆಕ್ಟಿವಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ PU ಕಾಲೇಜ್ ಮಕ್ಕಳು ಎಲ್ಲಾನು ನಾವು ಇವತ್ತು ಭಾಗವಹಿಸ್ಕೊಂಡಿದ್ದೀವಿ. ಮೇನ್ ಉದ್ದೇಶ ಸ್ವೀಪಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ಮತದಾರರು ಯಾರ್ಯಾರು ಅರ್ಹರಿದ್ದಾರೆ ಎಲ್ಲರೂ SIR ಅಲ್ಲಿ ಆ್ಯಡ್ ಆಗಲೇಬೇಕಾಗುತ್ತೆ. ನಾಳೆಯಿಂದ 29th ಮನೆ ಭೇಟಿ ಅಂತ ಇಲ್ಲಿ ಎಲ್ಲ BLOs, BLAs ಮನೆ ಭೇಟಿ ಮಾಡಿ ಎಲ್ಲ ಅರ್ಹರು ಯಾರ್ಯಾರಿದ್ದಾರೆ ಅಂತ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಸ್ಪಂದಿಸಬೇಕು. ಮತ್ತು ಎಲ್ಲ ಸಾರ್ವಜನಿಕರಲ್ಲೂ ಏನು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀವಂದರೆ ತಾವು ತಮ್ಮ ಮಾಹಿತಿ ಏನಿದೆ ಬಂದು ತಾವು ಎಲ್ಲರಿಗೂ ಕೊಟ್ಬಿಟ್ಟು ನಮ್ಮ BLOsಗೆ ತಮ್ಮ ಮಾಹಿತಿ ಖಚಿತವಾಗಿ ಕೊಟ್ಟರೆ ನಮ್ಮ BLOsಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಂದನೂ ನಮಗೇನಿದೆ ಸ್ಪಂದನೆ ಬೇಕಾಗುತ್ತೆ. ಮತ್ತು ನಮ್ಮ ಕಡೆನೇ ಏನಿದೆ ಬೇಕಾಗುತ್ತೆ ನಮ್ಮ ಆಡಳಿತ ಕಡೆಯಿಂದ ಎಲ್ಲರೂ ನಾವು ಸ್ಪಂದಿಸ್ತೀವಿ. ಸೊ ಶಿಡ್ಲಘಟ್ಟ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಒಂದು ಮತದಾರನೂ ಬಿಡದಿರೆ ಸ್ವೀಪ್ ಯಶಸ್ವಿಯಾಗಿ ಮಾಡಿ SIR ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಹೇಳೋ ಕಾರಣದಿಂದ ಇವತ್ತು ಸ್ವೀಪ್ ಆಕ್ಟಿವಿಟಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು. 2002 ಅಲ್ಲಿ ಅವರು ಎಲ್ಲಿ ವೋಟ್ ಮಾಡ್ತಿದ್ರು, ಅವ್ರದ್ದು 2002 ಎಲೆಕ್ಟೋರಲ್ ರೋಲ್ ಎಲ್ಲಿತ್ತು ಅಂತ ಹೇಳಿ ಆ ಡೀಟೇಲ್ಸ್ ಪ್ರಕಾರ ಅವ್ರದ್ದು ಏನಿದೆ ಈ ಸಲಕ್ಕೆ ಮ್ಯಾಪಿಂಗ್ ಅನ್ನು ಮಾಡ್ತೀವಿ. ಅದೇ ತರ ಎನ್ಯುಮರೇಷನ್ ಫಾರ್ಮ್ ನಾನು ಫಿಲ್ ಮಾಡ್ತೀನಿ. ನಂತರ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು, 18 ವರ್ಷ ಪೂರ್ಣಗೊಂಡ ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೊಸ ಸೇರ್ಪಡೆ, ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆ ಸೇರಿ ಅಗತ್ಯ ದಾಖಲೆಗಳನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸಿ BLOಗಳಿಗೆ ಸಹಕರಿಸಬೇಕು. SIR ಪ್ರಕ್ರಿಯೆ ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿದ್ದಾರೆ. ಇಡೀ ರಾಜ್ಯಾದ್ಯಂತ ಇವತ್ತೇನು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಗ್ತಾ ಇದೆ, ಇದ್ರ ಬಗ್ಗೆ ಅರಿವು ಮೂಡಿಸೋದು ಸ್ವೀಪ್ ಕಾರ್ಯಕ್ರಮದಲ್ಲಿ ಇದೊಂದು ಭಾಗವಾಗಿ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರದಲ್ಲಿ ನಾವು ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ನಾವೆಲ್ಲ ಶಾಲಾ ಮಕ್ಕಳೆಲ್ಲ ಸೇರಿಸಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಯಾವುದೇ ಅನರ್ಹರು ಈ ಪಟ್ಟಿಯಲ್ಲಿ ಇರಬಾರ್ದು, ಎಲ್ಲ ಅರ್ಹರಿಗೆ ಅವಕಾಶ ಕೊಡಬೇಕಂತ ಈ ಒಂದು ಇದರಲ್ಲಿ ಎಲ್ಲ ಜನಪ್ರತಿನಿಧಿಗಳ ಮತ್ತು ಸಾರ್ವಜನಿಕರ ಎಲ್ಲ ಮತದಾರರ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಸಮಗ್ರ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಸ್ವೀಪ್ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಎಲ್ಲ ಶಾಲಾ ಶಿಕ್ಷಣ ಮಕ್ಕಳು, ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ಇದು ಏನಂದರೆ ಮುಖ್ಯ ಉದ್ದೇಶ ಏನಂದರೆ SIR ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಮತದಾರರು ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಸ್ತೀವಿ. ನಾಳೆಯಿಂದ ಅಂದರೆ 30 ಜುಲೈಯಿಂದ 29 ಜುಲೈವರೆಗೂ 30 ಜೂನಿಂದ 29 ಜುಲೈವರೆಗೂ ಮನೆಗೆ ನಮ್ಮ BLOಗಳು ಹೋಗಿ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಅದು ಭರ್ತಿ ಮಾಡಿ ಡೂಪ್ಲಿಕೇಟ್ ಒಂದು ಸಹಿ ಮಾಡಿ BLOಗಳಿಗೆ ಕೊಡಬೇಕು. ಮತ್ತು BLO ಸೈನ್ ಮಾಡಿ ಅವ್ರಿಗೆ ಅಕ್ನಾಲೇಜ್ಮೆಂಟ್ ಅಂಥೇಳಿ ಯಾರು ಈಗ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರದಲ್ಲಿ ಆಲ್ರೆಡಿ 97.7% ಅಷ್ಟು ಮ್ಯಾಪಿಂಗ್ ಆಗಿದೆ. ಎಲ್ಲರಿಗೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋಕ್ಕೆ ಇವತ್ತು ಏನು ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ನಾಳೆಯಿಂದ 30ನೇ ತಾರೀಕಿಂದ 30 ಜೂನಿಂದ 29 ಜುಲೈವರೆಗೂ ಮನೆಗೆ ಹೋಗಿ BLOಗಳು ಇನ್ ಡೂಪ್ಲಿಕೇಟ್ ಮತ್ತು ಈ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತಾರೆ. ಅದು ಫಿಲಪ್ ಮಾಡಿ ಅವ್ರು ಕೊಡಬೇಕು. ಕರೆಕ್ಟಾಗಿ ಮಾಹಿತಿ ಹಾಕಿ ಹೊಸ ಫೋಟೋ ಹಾಕಿ ಕೊಡಬೇಕು. ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಅನರ್ಹ ಹೆಸರುಗಳು ಉಳಿಯದಂತೆ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ನಡೀತಾ ಇದೆ. ಸಾರ್ವಜನಿಕರು ಸಮಯಕ್ಕೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೆ ಮಾತ್ರ ನಿಖರ ಮತದಾರ ಪಟ್ಟಿ ಸಿದ್ಧವಾಗಲಿದೆ ಎಂದು ಎಸ್ಎಸ್ ಅಬೀದ್ ತಿಳಿಸಿದ್ದಾರೆ. ಇನ್ನು ಜಾಗೃತಿ ಜಾಥಾ, ಮಾನವ ಸರಪಳಿ ಮತ್ತು ಮತದಾರರ ಪ್ರತಿಜ್ಞೆಯ ಮೂಲಕ ಮತದಾನದ ಹಕ್ಕಿನ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, BLOಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು.